ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಂಥ ಅಮಾನುಷ ಘಟನೆ. ಏನು ಅರಿಯದಂಥ 5 ವರ್ಷದ ಕಂದಮ್ಮನನ್ನು ತಮ್ಮ ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆಗ್ತಾಳೆ ಅಂತ ಸ್ವಂತ ತಾಯಿಯೇ ಉಸಿರು ತೆಗೆದಂಥ ಘಟನೆ ನೋಡಿ. ಈ ಕೇಸ್ನಲ್ಲಿ ಈಗ ಬಗೆದಷ್ಟು ಭಯಾನಕ ಸಂಗತಿಗಳು ಕೂಡ ಹೊರಗೆ ಬರ್ತಾ ಇದ್ದಾವೆ. ಅಮ್ಮ ಐಷಾರಾಮಿ ಬದುಕಿಗೆ ಆಸೆ ಪಟ್ಟು ಒಂದು ಕಡೆ ಅನೈತಿಕ ಸಂಬಂಧ ಜೊತೆಗೆ ಆ ಪ್ರಿಯಕರನ ಜೊತೆಗೆ ನಾನು ಸಂಬಂಧ ಹೊಂದಬೇಕು ಅಂತ ಮಗಳು ಕಪ್ಪಗಿದ್ದಾಳೆ, ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿಬಿಡ್ತಾಳೆ ಅಂತ ಯಾರೂ ಕೂಡ ಊಹಿಸದಷ್ಟು ಕ್ರೂರಿಯಾಗಿದ್ದು ಮಾತ್ರ ವಿಚಿತ್ರ ನೋಡಿ. ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿರೋದು. ಬರ್ಡೇ ದಿನವೇ ಮಗಳಿಗೆ ಮುಹೂರ್ತವನ್ನು ಇಟ್ಟಿರ್ತಕ್ಕಂಥ ತಾಯಿಯ ಭಯಾನಕ ಮತ್ತು ಇನ್ನೊಂದು ಕರಾಳ ಮುಖದ ಕಥೆ ಇದು ನೋಡಿ. ಬಿರಿಯಾನಿಯ ಕತೆ, ಐಸ್ ಕ್ರೀಮ್ನ ಕಟ್ಟು ಕತೆ ಎಲ್ಲವನ್ನೂ ಕೂಡ ಕಟ್ಟಿ ಸಿಕ್ಕಿಬಿದ್ದಂತಹ ಈ ಪ್ರಿಯಾಂಕಾಳ ಅಸಲಿ ಕತೆ ಇದು ನೋಡಿ. ಮರಣೋತ್ತರ ಪರೀಕ್ಷೆಯಲ್ಲಿ ಕಂದಮ್ಮನ ಅಸಲಿ ಸತ್ಯ ಬಯಲಾಗಿರೋದು. ಈ ಕೇಸ್ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋದಾದರೆ ನೋಡಿ, 2.5 ತಿಂಗಳ ಹಿಂದೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಂಥ 5.5 ವರ್ಷದ ಬಾಲಕಿ ಸಾವಿನ ಪ್ರಕರಣ ಹೊಸ ತಿರುವನ್ನು ಪಡೆದುಕೊಂಡಿದೆ. ಹೆತ್ತ ತಾಯಿಯೇ ಪ್ರಿಯಕರನ ಜೊತೆ ಸೇರಿ ಮಗುವನ್ನು ಕೊಂದಿರ್ತಕ್ಕಂಥ ಆಘಾತಕಾರಿಯಾದಂಥ ಸಂಗತಿಗಳು ಬಯಲಿಗೆ ಬರ್ತಾ ಇದ್ದಾವೆ ನೋಡಿ. ಒಂದು ಕಡೆ ಸ್ವಚ್ಛಂದ ಜೀವನಕ್ಕೆ ಅಡ್ಡಿ ಅಂತ ಹೇಳಿ ಪ್ರಿಯಕರನೊಂದಿಗೆ ಸೇರಿ 5 ವರ್ಷದ ಮಗಳನ್ನು ತಾಯಿಯೇ ಹತ್ಯೆ ಮಾಡ್ತಾಳೆ ನೋಡಿ. ಚಿಕ್ಕಬನಹಳ್ಳಿ ನಿವಾಸಿ ವೆನ್ನೆಲ 5 ವರ್ಷ ಹತ್ಯೆಯಾದಂಥ ದುರ್ದೈವಿ ಮಗು ನೋಡಿ. ಈ ಕಂದಮ್ಮ ಮೃತಪಟ್ಟು 15 ದಿನಗಳಲ್ಲೇ ಯಾವ ಪಶ್ಚಾತ್ತಾಪ ಪಾಪಪ್ರಜ್ಞೆ ಇಲ್ಲದಂತೆ ಪ್ರಿಯಕರನ ಜೊತೆ ಸೇರಿ ಇದೇ ಪ್ರಿಯಾಂಕಾ ಈ ನವಜೋಡಿ ಅಂತ ಹೇಳಿ ಕರಿಬೋದು, ಅದೇ ಮಲ್ಲೇಶ್ವರಂನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಲಲ್ಲೆ ಹೊಡಿತಾರೆ, ದೇವರ ದರ್ಶನವನ್ನು ಪಡಿತಾರೆ ಅಂದರೆ ಏನು ಹೇಳಬೇಕು ನೋಡಿ. ಈ ಸಂಬಂಧವಾಗಿ ಅದೇ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕೈ ಹಿಡಿದುಕೊಂಡು ಈ ಜೋಡಿ ದೇವಾಲಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಕೂಡ ಕಾಣಿಸ್ತಾ ಇರೋದು ನೋಡಿ. ಇನ್ನು ಈ ಪ್ರವೀಣ್ ಮತ್ತು ಪ್ರಿಯಾಂಕಾ ಮದುವೆ ವಿಷಯಕ್ಕೆ ಬರೋದಾದರೆ ಯಾಕೆ ಈ ವೈಷಮ್ಯಗಳು, ಯಾಕೆ ಈ ಸೇಡು, ಸ್ವಂತ ಮಗುವನ್ನು ಸಾಯಿಸುವಷ್ಟು ಈಕೆ ಕ್ರೂರಿಯಾಗಿದ್ದು ಯಾಕೆ ಅಂತ ನೋಡಿ. ಪ್ರವೀಣ್ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುಟ್ಟೂರು ಗ್ರಾಮದಲ್ಲಿ ಖಾಸಗಿ ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿ. 2007ರಲ್ಲಿ ಹೊಸಕೋಟೆಯ ಪ್ರಿಯಾಂಕಳನ್ನು ಮದುವೆ ಆಗ್ತಾರೆ. ಈ ಇಬ್ಬರು ದಂಪತಿಗೆ ಇಶಿಕಾ ಮತ್ತು ವೆನ್ನೆಲ ಎಂಬ 2 ಹೆಣ್ಮಕ್ಳು ಕೂಡ ಇದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಯಾವುದೂ ಕೂಡ ಸರಿ ಇರಲಿಲ್ಲ, ಕಲಹ ಕೂಡ ಉಂಟಾಗಿತ್ತು. ಆದರೆ ಇವರಿಬ್ಬರ ಮಧ್ಯೆ ವಿಲನ್ ಆಗಿದ್ಯಾರು ಅನ್ನೋದನ್ನು ನೋಡೋಣ ನೋಡಿ. ಹಳೆಯ ಸ್ನೇಹ ಮತ್ತು ಪ್ರೇಮ ಪ್ರೀತಿಗೆ ಚಿಗುರಿದಾಗ ಈ ಒಂದು ರೀತಿಯಾದಂಥ ದಾಂಪತ್ಯ ಕಲಹಗಳು ಶುರುವಾಗಿದ್ದಾವೆ ನೋಡಿ. ಈ ಪ್ರಿಯಾಂಕಳಿಗೆ ಕಾಲೇಜು ದಿನಗಳಲ್ಲೇ ಪರಿಚಿತನಾಗಿದ್ದಂಥ ಮೋಹನ್ ಇವನ ಜೊತೆ ಸಂಪರ್ಕ ಬೆಳೆದಿದೆ. ಯಾವಾಗ ಅಂದರೆ ಈ ಜಮೀನು ವ್ಯಾಜ್ಯ ವಿಚಾರವಾಗಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಈ ಸ್ನೇಹ ಇನ್ನಷ್ಟು ಗಾಢವಾಗಿದೆ. ಜೊತೆಗೆ ಈ ಸ್ನೇಹ ಪ್ರೀತಿಗೆ ಚಿಗುರಿದೆ ಅಂತ ಹೇಳಿ ಇದೇ ಸ್ವಂತ ಗಂಡ ಪ್ರವೀಣ್ ಅವರು ತಮ್ಮ ಕಂಪ್ಲೇಂಟ್ನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿರೋದು. ಒಂದು 25 ಎಕರೆಯ ಆಸ್ತಿ ವ್ಯಾಜ್ಯ ಇತ್ತಂತೆ ನೋಡಿ. ಹೊಸಕೋಟೆ ಸಮೀಪದಲ್ಲಿ ಈ ಪ್ರಿಯಾಂಕಾ ಅವರ ಕುಟುಂಬಕ್ಕೆ ಸೇರಿದಂಥ 25 ಎಕರೆ ಜಮೀನಿಗೆ ಸಂಬಂಧಿಸಿದಂಥ ವ್ಯಾಜ್ಯ ಇತ್ತು. ಈ ಸಂಬಂಧವಾಗಿ ಇದೇ ನನ್ನ ಪತ್ನಿ ಪ್ರಿಯಾಂಕಾ ಆಗಾಗ್ಗೆ ಬೆಂಗಳೂರಿಗೆ ಬರ್ತಾ ಇದ್ಲು. ಈ ವೇಳೆ ಹಳೆಯ ಗೆಳೆಯ ಮೋಹನ್ ಸಿಕ್ಕಿಬಿಟ್ಟಿದ್ದಾನೆ. ಬಳಿಕ ಇಬ್ಬರು ಕೂಡ ಆತ್ಮೀಯರಾಗಿದ್ದಾರೆ. ಅನೇಕ ಬಾರಿ ಇಬ್ಬರು ಕಾಶಿಗೆ ತೆರಳಿದ್ದಾರೆ, ಹನಿಮೂನ್ ಕೂಡ ಮಾಡ್ಕೊಂಡಿದ್ದೀವಿ ಅಂತ ನನಗೆ ಅನೇಕ ಬಾರಿ ಬೆದರಿಸಿದ್ದಾರೆ. ಮೋಹನ್ ಕೂಡ ನನ್ನ ವಾಟ್ಸಪ್ನಲ್ಲಿ ಕರೆ ಮಾಡಿ ಪತ್ನಿಯನ್ನು ಬಿಟ್ಟುಬಿಡು ಅಂತ ಭಾಳಷ್ಟು ಸರಿ ನನಗೆ ಬೆದರಿಸಿದ್ದಾನೆ ಅಂತಲೂ ಕೂಡ ಕಂಪ್ಲೇಂಟ್ ಕಾಪಿಯಲ್ಲಿ ಸ್ವಂತ ಗಂಡ ಹೇಳ್ತಾ ಹೋಗ್ತಾ ಇರೋದು ನೋಡಿ. ಬಿರಿಯಾನಿ ಕತೆ ಕಟ್ಟಿದಂತಹ ಈ ತಾಯಿ ಮಗಳ ಹೆಣವನ್ನು ಹೇಗೆ ಉಳಿಸಿದ್ಲು ಅನ್ನೋ ಒಂದು ಆತಂಕಕಾರಿ ಮತ್ತು ಆಘಾತಕಾರಿಯಾದಂಥ ಸತ್ಯವನ್ನು ನಾನು ನಿಮಗೆ ಹೇಳಲೇಬೇಕು ನೋಡಿ. ಮಾರ್ಚ್ 24ನೇ ತಾರೀಕು ರಾತ್ರಿ ನಾನು ಮಗಳಿಗೆ ಬಿರಿಯಾನಿ ತಿನ್ನಿಸಿದೆ ಅಂತ ಈ ಪ್ರಿಯಾಂಕಾ ಕಟ್ಟುಕತೆಯನ್ನು ಹೇಳ್ತಾ ಹೋಗ್ತಾಳೆ. ಬೆಳಗ್ಗೆ ನೋಡಿದಾಗ ಮಗು ಮೃತಪಟ್ಟಿತ್ತು ಅಂತಲೂ ಕೂಡ ಹೇಳಿರೋದು. ಇದಕ್ಕೂ ಮುನ್ನ ಐಸ್ ಕ್ರೀಮ್ ತಿನ್ನಿಸಿ ಕಾರ್ನಲ್ಲಿ ಮಲಗಿಸಿದೆ ಅಂತಲೂ ಕೂಡ ಹೇಳಿದಾಳೆ. ಈ ರೀತಿ ಒಂದು ರೀತಿಯಾದಂಥ ಗೊಂದಲವಾದಂಥ ಹೇಳಿಕೆಗಳು ಗಂಡನಿಗೂ ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಜೊತೆಗೆ ಮೋಹನ್ ಜೊತೆಗಿನ ಮೋಜಿನ ಜೀವನ ಕಳಿಬೇಕು. ಈ ಖಾಸಗಿ ಕ್ಷಣಗಳಿಗೆ ನಾವೆಲ್ಲ ಕಡೆ ಪದೇ ಪದೇ ಹನಿಮೂನ್ ಮಾಡ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಟೂರು ಟ್ರಿಪ್ಪು ಮಾಡ್ತಾ ಇರ್ತೀವಿ. ಈ 5 ವರ್ಷದ ಮಗು ಅಡ್ಡಿ ಆಗ್ತಾ ಇದೆಯಲ್ಲ, ಜೊತೆಗೆ ನೋಡಲಿಕ್ಕೂ ಕೂಡ ಕಪ್ಪಗಿದೆಯಲ್ಲ ಅನ್ನೋ ಅಸಮಾಧಾನ ಯಾವಾಗಲೂ ಕೂಡ ಈ ತಾಯಿಗಿತ್ತಂತೆ ನೋಡಿ. ಒಂದು ಗಾದೆ ಮಾತಿದೆ, ಹೆತ್ತೋರಿಗೆ ಹೆಗ್ಗಣನೇ ಮುದ್ದು ಅಂತ. ಆದರೆ ಈ ತಾಯಿಯ ವಿಷಯಕ್ಕೆ ಬಂದರೆ ಆ ಕಥೆಯೇ ಬೇರೆ, ಡಿಫ್ರೆಂಟ್. ಓಕೆ, ಆಕೆ ಕೊಟ್ಟಿರ್ತಕ್ಕಂಥ ಕಾರಣಗಳ ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ನೋಡಿ. ಮಾರ್ಚ್ 24ರ ರಾತ್ರಿ ಮಗುವಿಗೆ ಐಸ್ ಕ್ರೀಮ್ ತಿನ್ನಿಸಿ ಕಾರ್ನಲ್ಲಿ AC ಹಾಕಿ ಮಲಗಿಸಿದ್ದೆ. ಆನಂತರ ಮನೆಗೆ ಬಂದು ಬಿರಿಯಾನಿ ಕೂಡ ತಿನ್ನಿಸಿದ್ದೆ. ಯಾಕೆಂದರೆ ಇತ್ತೀಚೆಗೆ ಬಿರಿಯಾನಿ ಕಥೆಗಳೆಲ್ಲ ವೈರಲ್ ಆಗ್ತಾ ಇತ್ತಲ್ಲ, ಅದಕ್ಕೋಸ್ಕರ ಈ ಕಥೆಯನ್ನು ಕಟ್ಟಿರ್ಬೋದು. ಯಾಕೆಂದರೆ ಕಲ್ಲಂಗಡಿ ತಿಂದಮೇಲೆ ಬಿರಿಯಾನಿ ತಿಂದ್ವಿ, ಮ್ಯಾಂಗೋ ತಿಂದಮೇಲೆ ಬಿರಿಯಾನಿ ತಿಂದ್ವಿ ಅನ್ನೋ ಕಥೆಗಳು ಓಡಾಡ್ತಾ ಇತ್ತಲ್ವ, ಅದಕ್ಕೋಸ್ಕರವಾಗಿ ಈಕೆ ಬಿರಿಯಾನಿ ಕಥೆಯನ್ನು ಕೂಡ ಕಟ್ಟಿರ್ಬೋದು. ಓಕೆ,
ಐಸ್ ಕ್ರೀಮ್ ತಿನ್ನಿಸಿ ಕಾರ್ನಲ್ಲಿ ಎ ಸಿ ಹಾಕಿ ಮಲಗಿಸಿದೆ. ನಂತರ ಮನೆಗೆ ಬಂದು ಬಿರಿಯಾನಿ ಕೂಡ ಆಕೆಗೆ ತಿನ್ನಿಸಿದ್ದೆ. ಮಾರ್ಚ್ 25ನೇ ತಾರೀಕು ಬೆಳಗ್ಗೆ ಎದ್ದಾಗ ಮಗು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅನ್ನೋದು ಪ್ರಿಯಾಂಕಾ ಹೇಳಿದ್ದು. ಅದಾದಮೇಲೆ ಈ ಪ್ರಿಯಾಂಕಾಳ ಸಹೋದರ ಬ್ರದರ್ ರಾಘವೇಂದ್ರ ಆತ ತಕ್ಷಣ ಪತಿ ಪ್ರವೀಣ್ಗೆ ಕರೆ ಮಾಡಿ ವೈದೇಹಿ ಆಸ್ಪತ್ರೆಗೆ ಬರಲಿಕ್ಕೆ ತಿಳಿಸ್ತಾನಂತ. ಅಲ್ಲಿ ಹೋದಾಗ ಮಗಳ ಸಾವಿನ ಸುದ್ದಿ ಆತನಿಗೂ ಕೂಡ ಗೊತ್ತಾಗಿದೆ. ರಾತ್ರಿ ಬಿರಿಯಾನಿ ತಿಂದಿದ್ದಾಳೆ, ಬೆಳಗ್ಗೆ ನೋಡುವಷ್ಟರಲ್ಲಿ ಮೃತಪಟ್ಟಿದ್ದಾಳೆ ಅಂತ ಹೇಳಿ ಪ್ರಿಯಾಂಕಾ ಎಲ್ಲರ ಹಾದಿಯನ್ನು ತಪ್ಪಿಸಲಿಕ್ಕೆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾಳೆ. ಇಷ್ಟು ಮಾತ್ರವಲ್ಲ ನೋಡಿ, ಅವಳು ಐಸ್ ಕ್ರೀಮ್ ಕತೆ, ಎ ಸಿ ಕತೆ ಇವೆಲ್ಲವನ್ನೂ ಕೂಡ ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗ್ತಾ ಬಂದಿರೋದು. ಮಗಳ ಸಾವಿನ ಬಗ್ಗೆ ತೀವ್ರ ಶಂಕೆಯನ್ನು ವ್ಯಕ್ತಪಡಿಸಿದಂಥ ತಂದೆ ಪ್ರವೀಣ್ ಮಗುವಿನ PM ರಿಪೋರ್ಟ್ ವರದಿಯನ್ನು ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಮಕ್ಕಳ ತಜ್ಞೆಯಾಗಿರ್ತಕ್ಕಂಥ ತನ್ನ ಅಕ್ಕ ಡಾಕ್ಟರ್ ಪೂರ್ಣಿಮಾ ಪಾಂಡೆ ಅವರಿಗೆ ಕಳಿಸ್ಕೊಡ್ತಾರೆ. ವರದಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಡಾಕ್ಟರ್ ಪೂರ್ಣಿಮಾ, ನೋಡು ಇದು ಸಹಜ ಸಾವಲ್ಲ, ಮಗುವಿನ ಮೇಲೆ ಏನೋ ಮಾಡಲಾಗಿದೆ, ತಕ್ಷಣ ನೀನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಸಹೋದರಿಯ ಮಾರ್ಗದರ್ಶನದಂತೆ ಪ್ರವೀಣ್ ಕಾಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ನನ್ನ ಪತ್ನಿ ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಮೋಹನ್ ಇವರಿಬ್ಬರೂ ಕೂಡ ಮೋಜಿನ ಬದುಕಿಗೆ ಅಡ್ಡಿ ಆಗ್ತಾ ಇದ್ದಾಳೆ ಅನ್ನೋ ಏಕೈಕ ಕಾರಣಕ್ಕೆ ಮಗುವಿನ ಹೊಟ್ಟೆಗೊದ್ದು ಉಸಿರುಗಟ್ಟಿಸಿ ಪ್ರಾಣವನ್ನು ತೆಗೆದಿದ್ದಾರೆ ಅಂತ ಹೇಳಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾರೆ. ನೋಡಿ, ಮೋಹನ್ ಬಗ್ಗೆ ನಿಮಗೆ ಇನ್ನೊಂದಿಷ್ಟು ಅಚ್ಚರಿಯ ಮಾಹಿತಿಗಳನ್ನು ಹೇಳೋದಾದರೆ, ಈತ ಈಗಾಗಲೇ ವಿವಾಹಿತ, ಜೊತೆಗೆ ಅವನಿಗೂ ಕೂಡ 3 ಮಕ್ಕಳಿದ್ದಾರೆ. ಇವರಿಬ್ಬರು ಕೂಡ ತಮ್ಮ ತಮ್ಮ ಸಂಗಾತಿಗಳಿಂದ ವಿಚ್ಛೇದನವನ್ನು ಪಡೆಯದೆ ಲಿವ್-ಇನ್ ಸಂಬಂಧದಲ್ಲಿ ಇದ್ದರು ಅಂತ ಪೊಲೀಸ್ನವರು ಪ್ರಾಥಮಿಕ ಮಾಹಿತಿಗಳನ್ನು ಕೊಟ್ಟಿರೋದು. ಪ್ರಿಯಾಂಕಾ ಮತ್ತು ಮೋಹನ್ ಅನೇಕ ಬಾರಿ ದುಬೈ ಪ್ರವಾಸ ಸೇರಿದಂತೆ ಹಲವು ಕಡೆ ಒಟ್ಟಿಗೆ ಪ್ರಯಾಣ ಮಾಡಿದ್ದಾರೆ. ದುಬೈನಲ್ಲಿ ದುಬಾರಿ ಉಡುಗೊರೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ಮೋಹನ್ ಬಿಲಿಯನಿಯರ್ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾನೆ. ಕಾಶಿಯಲ್ಲಿ ಮದುವೆ ಆಗಿದ್ದೀವಿ ಅಂತ ಇಬ್ಬರು ಕೂಡ ಹೇಳ್ಕೊಂಡಿದ್ದಾರೆ. ಡಿಸೆಂಬರ್ 27 ಏಕಾಂಗಿ ಪ್ರವಾಸ ಅಂತ ಸುಳ್ಳು ಹೇಳಿ ಮೋಹನ್ ಜೊತೆ ಪ್ರಿಯಾಂಕಾ ಕಾಶಿಗೆ ತೆರಳಿ ಮದುವೆಯಾಗಿದ್ಲು ಅಂತ ಪ್ರವೀಣ್ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಒಂದು ಕಡೆ ಲ್ಯಾಂಡ್ ಡೆವಲಪರ್ ಬಿಲಿಯನಿಯರ್ ಆಗಿರ್ತಕ್ಕಂಥ ಮೋಹನ್ ಜೊತೆ ಇದ್ದರೆ ನನಗೆ ಐಷಾರಾಮಿ ಜೀವನ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಿಯಾಂಕಾ ಇದ್ಲು. ಅಲ್ಲದೆ ಕಾಶಿಗೆ ಹೋಗಿ ಮದುವೆ ಆಗಿರೋದಾಗೂ ಕೂಡ ಹೇಳ್ತಾ ಇದ್ದಂಥ ಪ್ರಿಯಾಂಕಾ ಖಾಸಗಿ ಹೋಟೆಲ್ನಲ್ಲಿ ಹನಿಮೂನ್ ಕೂಡ ಮುಗಿಸಿಬಿಟ್ಟಿದ್ದೀವಿ, ನನಗೆ ಡಿವೋರ್ಸ್ ಬೇಕು ಅಂತ ಪಟ್ಟು ಹಿಡಿದಿದ್ಲು ಅನ್ನೋ ಆರೋಪ ಕೂಡ ಇದೆ. ನೋಡಿ, ಪ್ರಿಯಾಂಕಾ ವೃತ್ತಿಯಲ್ಲಿ ವಕೀಲೆ, ಈ ಥರದ್ದೆಲ್ಲ ಟೆಕ್ನಿಕಲ್ಲು ಟ್ಯಾಕಲ್ಸ್ಗಳು ಎಲ್ಲವೂ ಕೂಡ ಗೊತ್ತಿರುತ್ತೆ ಅವಳಿಗೆ. ಬಿಲಿಯನಿಯರ್ ಜೊತೆ ಬದುಕು ಕಟ್ಕೊಂಡ್ರೆ, ಜೊತೆಗೆ ಈ ಅಡ್ಡಿಪಡಿಸ್ತಾ ಇರೋ ಮಗುವಿನ ಪ್ರಾಣ ತೆಗೆದು ಬಿಟ್ಟರೆ ಮುಂದೆ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಕೂಡ ಅವಳಿಗೆ ಗೊತ್ತಿತ್ತು ಅನಿಸುತ್ತೆ. ಹಾಗಾಗಿ ಅನೇಕ ಸಿನಿಮಾಗಳನ್ನು ಕೂಡ ನೋಡಿರ್ತಾರಲ್ವ. ನನಗೆ ಈ ಕತೆ ಕೇಳ್ತಾ ಇದ್ದರೆ ಕೋಲ್ಡ್ ಕೇಸ್ ಅನ್ನೋ ಒಂದು ಸಿನಿಮಾ ನೆನಪಾಗುತ್ತೆ. ಸೇಮ್ ಅದರಲ್ಲೂ ಕೂಡ ಇದೇ ರೀತಿಯಾಗಿ ಇದೆ ಸ್ಟೋರಿ. ಓಕೆ, ಈತನಿಗೆ ಇನ್ನು ಈ ಪ್ರಿಯಕರನಿಗೆ ಅಪಾರವಾದಂಥ ಆಸ್ತಿ ಇತ್ತಂತೆ ಮತ್ತು ಗಂಡನಿಗಿಂತಲೂ ಹೆಚ್ಚು ಆಸ್ತಿ ಇರೋದರಿಂದ ನನಗೆ ಪ್ರಿಯಕರ ಮೋಹನ್ ಸೇಫ್ ಅಂತ ಇವಳಿಗೆ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಡಿವೋರ್ಸ್ಗೆ ಅರ್ಜಿ ಹಾಕಿದ ಮೇಲೆ ಪ್ರಿಯಕರನ ಜೊತೆ ಈಕೆ ಲಿವ್-ಇನ್ ಟುಗೆದರಲ್ಲಿ ಇದ್ಲು ಅನ್ನಲಾಗ್ತಾ ಇದೆ. ನಿಮಗೆ ದಾವಣಗೆರೆಯಲ್ಲಿ ದೊಡ್ಡ ಮಗಳು ಮತ್ತು ಗಂಡನನ್ನು ಬಿಟ್ಟು ಬೆಂಗಳೂರಿಗೆ ಬಂದಿದ್ದಂಥ ಈ ಪ್ರಿಯಾಂಕಾ ಪ್ರಿಯಕರ ಮೋಹನ್ ಜೊತೆ ವಿಲ್ಲಾದಲ್ಲಿ ಚಿಕ್ಕ ಮಗುವಿನ ಜೊತೆ ವಾಸ ಇದ್ಲು. ಆದರೆ ಈ ಚಿಕ್ಕ ಮಗುವಿನ ಜೊತೆ ವಾಸವಾಗಿದ್ದಾಗ ಈ ವಿಲ್ಲಾದಲ್ಲಿ ಬಹಳ ಸರಿ ಇದು ಅಡ್ಡಿ ಆಗ್ತಿದೆ ಅನ್ನೋ ಕಾರಣಕ್ಕೆ ಈ ತರಹ ಅದರ ಪ್ರಾಣವನ್ನೇ ಕೂಡ ತೆಗೆದಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆಕೆಯ ಬಂಧನಕ್ಕಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ನೋಡೋಣ ಈ ಕೇಸ್ನಲ್ಲಿ ಇನ್ನೇನು ಅಪ್ಡೇಟ್ಸ್ಗಳು ಸಿಗಬಹುದು ಅನ್ನೋ ಅಚ್ಚರಿ ಅಂಶಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.